ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತೆ ಈಗ ಸಚಿವ ಸಂಪುಟ ಪುನಾರಚನೆಯ ಕಸರತ್ತು. ನೋಡಿ, ಸಂಕ್ರಾಂತಿಯಲ್ಲಿ ಆಗುತ್ತೆ ಬದಲಾವಣೆ ಅಂದ್ರು, ತದನಂತರದಲ್ಲಿ ಡಿಸೆಂಬರ್ ಅಲ್ಲಿ ಆಗುತ್ತೆ ಅಂದ್ರು, ಬದಲಾವಣೆ ಆಗ್ಲಿಲ್ಲ. ಆದ್ರೀಗ ಪವರ್ ಶೇರಿಂಗ್ ಫೈಟ್ ನಡುವೆ ಶಾಸಕರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಇವತ್ತು ಹೈಕಮಾಂಡ್ ಭೇಟಿಯಾಗುತ್ತೆ. ಹಾಗಾದ್ರೆ ಏನ್ ಚರ್ಚೆ ಆಗಬಹುದು? ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗಬಹುದಾ? ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಲಿರುವಂತಹ ಶಾಸಕರು 2-3 ಬಾರಿ ಗೆದ್ದಂತ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಲಾಭಿ. ಈಗಾಗಲೇ 1.5-2 ವರ್ಷ ಆದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಹಾಗಾಗಿನೇ 2-3 ಬಾರಿ ಗೆದ್ದಂತ ಶಾಸಕರು ಸಚಿವ ಸ್ಥಾನದ ಮೇಲೆ ಆಕಾಂಕ್ಷಿಯಾಗಿ ಕಾಯ್ತಾ ಇದ್ರು. ಬಟ್ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತೇಳಿ ಈಗ ಶಾಸಕರ ದಂಡೆ ದೆಹಲಿಯ ಅಂಗಳಕ್ಕೆ ಹೋಗಿದೆ. ಈ ಮೂಲಕ ಲಾಭಿ ಮಾಡ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರು ಅಂದ್ರೆ ಯಾರು ತಮಗೆ ಆಪ್ತರಿದ್ದಾರೋ ಅವರ ಮೂಲಕ ಒತ್ತಡ ಹೇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಪುಟ ಪುನಾರಚನೆಗೆ ಸಿಎಂ ರೆಡಿ ಇದ್ರು ಕೂಡ ಹೈಕಮಾಂಡ್ ಒಪ್ಪಿಗೆ ಸಿಗ್ತಾ ಇಲ್ಲ. ಯಾಕೆ? ರಾಹುಲ್ ಗಾಂಧಿ ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಮನವಿ ಮಾಡಿದ್ರು ಸಿಎಂ. 2.5 ವರ್ಷದ ಬಳಿಕ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೋರಿದ್ರು. ಸಂಪುಟ ಪುನಾರಚನೆಗೆ ಈಗ ಸಿಎಂ ರೆಡಿ ಇದ್ರು ಕೂಡ ಅಡ್ಡಗಾಲು ಹಾಕ್ತಿರೋದಾದ್ರೂ ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಪುಟ ಸರ್ಕಸ್ ನ ಕಂಪ್ಲೀಟ್ ಮಾಹಿತಿ. ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ರೆಡಿ ಇದ್ದಾರೆ. ಅವರು ಕಳೆದ ಬಾರಿಯಷ್ಟೇ ಹೇಳಿದ್ರು ಡಿಸೆಂಬರ್ ಅಷ್ಟೊತ್ತಿಗೆ ಸಂಪುಟ ಪುನಾರಚನೆ ಮಾಡೋಣ ಅಂತ. ಬಟ್ ಈಗ ಕಾಲ ಕೂಡ್ ಬಂದಿದೆ, ಅವರು ಓಕೆ ಅಂತಿದ್ದಾರೆ. ಆದ್ರೆ ಇಲ್ಲಿ ಅಡ್ಡಗಾಲ್ ಹಾಕ್ತಾ ಇರೋದು ಯಾರು? ಸಂಪುಟ ಪುನಾರಚನೆ ಬೇಡ ಅಂತ ಹೇಳ್ತಿರೋದು ಯಾರು? ಈಗಾಗಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಪಟ್ಟಿ ಹೋಗಿದೆ, ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದನೂ ಕೂಡ ಒಂದು ಪಟ್ಟಿ ಕೈ ಸೇರಿದೆ, ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಬಟ್ ಈ ಎರಡೂ ಪಟ್ಟಿಯಲ್ಲೂ ಕೂಡ ಯಾರನ್ನ ಸಚಿವ ಸ್ಥಾನಕ್ಕೆ ಕೂರಿಸ್ಬೇಕು, ಯಾರನ್ನ ಸಂಪುಟದಿಂದ ಹೊರಗೆ ಕಳಿಸ್ಬೇಕು, ಅದ್ರ ಬಗ್ಗೆ ಚರ್ಚೆ ಆಗಿಲ್ವಾ? ಹಾಗಾದ್ರೆ